ತಂದೂರ್ ರೋಟಿ ಗುರು, ಇಷ್ಟು ದೊಡ್ಡ ತಂದೂರ್ ರೋಟಿ ಜಸ್ಟ್ 20 ರೂಪಾಯಿಗೆ ಸರ್ವ್ ಮಾಡ್ಕೊಂಡು ಬರ್ತಾ ಇದಾರೆ. ಚಿತ್ರದುರ್ಗ ಚಳ್ಳಕೆರೆ ಹತ್ರ ಒಂದು ಬೆಸ್ಟ್ ದಾಬಾ, ಓಲ್ಡೆಸ್ಟ್ ದಾಬಾ ಹುಡುಕಿದ್ರೆ ಪಕ್ಕಾ ವಿಸಿಟ್ ಮಾಡಿ, ತುಂಬಾ ಇಷ್ಟ ಪಡ್ತೀರಾ. ಬಟ್ ಇಲ್ಲಂತೂ ಪ್ರತಿಯೊಬ್ರು ಕನ್ನಡ ಮಾತಾಡ್ತಾರೆ, ಕನ್ನಡ ಮಾತಾಡುವಂತ ಒಂದು ದಾಬಾ. ಅಲ್ಟಿಮೇಟ್ ಗುರು. ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ ಗುರು. ಇವತ್ತು ನಾವೆಲ್ಲಿದ್ದೀವಿ ಅಂದ್ರೆ ಚಿತ್ರದುರ್ಗ ಗೈಸ್. ಬಟ್ ಚಿತ್ರದುರ್ಗದಿಂದ 40 ಕಿಲೋಮೀಟರ್ ದೂರ ಚಳ್ಳಕೆರೆಯಿಂದನೂ ಒಂದು 3 ಕಿಲೋಮೀಟರ್ ದೂರ ಸಿದ್ದಾಪುರ ಗೇಟ್ ಹತ್ರ 45 ವರ್ಷಗಳಿಂದ ಫೇಮಸ್ ಆಗಿ ನಡೆಸ್ಕೊಂಡು ಬರ್ತಿರುವಂತ ಒಂದು ದಾಬಾ ಗೈಸ್. ಚಿತ್ರದುರ್ಗ ನಿಯರ್ ಬೈ ಇರುವಂತ ಒನ್ ಆಫ್ ದ ಓಲ್ಡೆಸ್ಟ್ ದಾಬಾ LP ಕಾಟೇಜ್ ದಾಬಾ. ನಿಮ್ಗೆ ಕ್ಲೀನ್ ಆಗಿ ಹಿಂದ್ಗಡೆ ಕಾಣಿಸುತ್ತೆ. ಒನ್ ಆಫ್ ದ ಓಲ್ಡೆಸ್ಟ್ ದಾಬಾ. ಮೇನ್ ಖುಷಿಯಾಗೋ ವಿಚಾರ, ನಮ್ಮ ಕನ್ನಡದವರೇ ನಡೆಸ್ಕೊಂಡು ಬರ್ತಿರುವಂತ ಒಂದು ಸ್ಪಾಟ್. ನಿಮ್ಗೆ ಚಿಕನ್ ಐಟಮ್ ಸಿಗುತ್ತೆ, ಎಗ್ ಐಟಮ್ ಸಿಗುತ್ತೆ, ನಂತರ ಪ್ಯೂರ್ ವೆಜ್ ನ ಸರ್ವ್ ಮಾಡ್ಕೊಂಡು ಬರ್ತಿದ್ರೆ. ಫ್ಯಾಮಿಲಿ ದಾಬಾ, ಯಾವುದೇ ತರ ಡ್ರಿಂಕ್ಸ್ ಸ್ಮೋಕಿಂಗು ಅಲೋ ಇರಲ್ಲ. ಕ್ಲೀನ್ ನೀಟಾಗಿ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ರೆ. ಲೋಕಲಿ ಸಿಕ್ಕಾಬಡೆ ಪಾಪ್ಯುಲರ್ ಆಗಿರುವಂತ ಒಂದು ಸ್ಪಾಟ್. ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ ಒಂದು 1 ಗಂಟೆ ಗಂಟ ಸರ್ವ್ ಮಾಡ್ಕೊಂಡು ಬರ್ತಿರುವಂತ ಒಂದು ಸ್ಪಾಟ್. ವರ್ಷದಲ್ಲಿ ಪ್ರತಿಯೊಂದು ದಿನ ಏನೂ ಇರುತ್ತೆ, ಯುಗಾದಿ ಹಬ್ಬ ಬಿಟ್ಟು. ಸೊ ನಾನು ರಾತ್ರಿ ಡಿನ್ನರ್ ಮಾಡೋಣ ಅಂತ ಬಂದಿನಿ. ಹೋಗೋಣ, ಅವ್ರ ಹತ್ರ ಮಾತಾಡಿಸಿ ಜಾಗದ ಬಗ್ಗೆ ತಿಳ್ಕೊಂಡು ಫುಡ್ಸ್ನ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಾವು ಮುಂಚೆ ನಮ್ಮ ಚಾನಲ್ ಹೊಸ ಕೊಡ್ತಾರೆ, ಲೈಕ್ ಶೇರ್ ಕಮೆಂಟು ಮರದೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಲೆಟ್ಸ್ ಸ್ಟಾರ್ಟ್, ಬನ್ನಿ ಹೋಗೋಣ. ಎಸ್, ಬಂದು ನಾವು ಶೀಟಿಂಗ್ ತಗೊಂಡಾಗಿದೆ. ಒಂದು ಅದ್ಭುತವಾದಂಥ ಒಂದು ದಾಬಾ ಗೈಸ್. ರಸ್ಟಿಕ್ ಇದೆ. ಮೇನ್ ಖುಷಿಯಾಗೋ ವಿಚಾರ ಏನಂದ್ರೆ ಹೈವೇ ಪಕ್ಕದಲ್ಲೇ ಇದೆ. ಲಿಟ್ರಲಿ ನಿಮಗೆ ಕಣ್ಣು ಮುಂದೆ ಹಾಗೆ ವಿಜುವಲೈಸೇಷನ್ ಆಗುತ್ತೆ. ಒಂದೊಂದು ದಾಬಾ ಇರುತ್ತೆ, ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಇರುತ್ತೆ ಹೈವೇ, ಅದು ನೋಡೋಕ್ಕೆ ಚೆನ್ನಾಗಿರುತ್ತೆ. ಬಟ್ ಇದಂತೂ ಲಿಟ್ರಲಿ ಪಕ್ಕದಲ್ಲೇ ಇದೆ. ಗಾಡಿ ಹೋಗೋದು ನೋಡ್ಕೊಂಡು ಆರಾಮಾಗಿ ನೀವು ಬಿಸಿಯಾಗಿ ಊಟ ಮಾಡ್ಕೊಂಡು ಓಕೆ, ಸೂಪರ್ ಆಗಿದೆ. ಫಸ್ಟ್ ನಾವು ಆರ್ಡರ್ ಮಾಡೋಣ. ಅಣ್ಣ ಇಲ್ಲಿ ಬಂದ್ಬಿಡಿ ಅಣ್ಣ. ಏನೇನು ಸಿಗುತ್ತಣ್ಣ ಮೇಯ್ನಾಗಿ ನಿಮ್ಮಲ್ಲಿ? ದಾಲ್ ಫೇಮಸ್ ಅಂದ್ರಿ, ರೋಟಿ ಫೇಮಸ್ ಅಂದ್ರಿ. ಸೊ 2 ರೋಟಿ ಕೊಟ್ಬಿಡಿ, ದಾಲ್ ಕೊಟ್ಬಿಡಿ. ಅದಾದ್ಮೇಲೆ ಮೊಟ್ಟೆಯಲ್ಲಿ ಏನೇನು ಸಿಗುತ್ತೆ ಹೇಳ? ಹಾಂ, ಎಗ್ ಕೀಮಾ ಕೊಡಿ ಅಣ್ಣ, ಡಿಫ್ರೆಂಟ್ ಆಗಿದೆ. ಎಗ್ ಕೀಮಾ ಕೊಡಿ. ಸ್ನ್ಯಾಕ್ಸಲ್ಲಿ ಏನು ಚೆನ್ನಾಗಿರುತ್ತೆ ಎಗ್ಗಲ್ಲಿ? ಹಾಂ, ಬೇರೆ ಯಾವ್ದು ಚೆನ್ನಾಗಿರುತ್ತೆ ನಿಮ್ಮದು ಸ್ಪೆಷಲ್ ಅಂದರೆ? ಯಾವ್ದು ಚೆನ್ನಾಗಿರುತ್ತೆ? ಯಾವುದು? ಏನೋ ಅರ್ಥ ಆಗಿಲ್ಲ. ಉಲ್ಟಾ ಪಲ್ಟಿ ಆಮ್ಲೆಟ್. ಸರಿ, ಅದೊಂದು ಕೊಡಿ ನಮಗೆ. ಅದಾದ್ಮೇಲೆ ರೈಸಲ್ಲಿ ಏನೇನು ಸಿಗುತ್ತೆ? ಯಾವ್ದು ಚೆನ್ನಾಗಿರುತ್ತೆ? ಜೀರಾ ರೈಸ್. ಸರಿ, ಜೀರಾ ರೈಸ್ ಒಂದು ಕೊಟ್ಬಿಡಿ. ಬೇರೆ ಏನೇನು ಸಿಗುತ್ತೆ? ರೋಟಿ ಹೇಳಿದ್ದೀನಿ, ದಾಲ್ ಹೇಳಿದ್ದೀನಿ, ಆಮೇಲೆ ಎಗ್ ಕೀಮಾ ಒಂದು ಹೇಳಿದ್ದೀನಿ. ಮಸಾಲ ಓಕೆ. ಮಸಾಲ ಪರೋಟ ಅಂದರೆ? ಹಾಂ, ಸರಿ, ಮಸಾಲ ಪರೋಟ ಒಂದು ಕೊಟ್ಬಿಡಿ ಸಾಕಿಷ್ಟು. ಮಸಾಲ ಪರೋಟ, ತಂದೂರು ರೋಟಿ, ದಾಲು, ಎಗ್ ಕೀಮಾ, ಆಮೇಲೆ ಉಲ್ಟಾ ಪಲ್ಟಿ ಆಮ್ಲೆಟ್ ಅದೊಂದು. ಬೇರೆ ಏನು ಹೇಳಿದೆ? ಜೀರಾ ರೈಸ್ ಹೇಳಿದೆ. ಇಷ್ಟ ಆಗೋದು ಅಣ್ಣ. ಎಸ್, ಹೆಸರೇ ಒಂಥರ ಡಿಫ್ರೆಂಟ್ ಇದೆ. ಉಲ್ಟಾ ಪಲ್ಟಿ ಆಮ್ಲೆಟ್ ಅದು ಏನಂತ ಗೊತ್ತಾಗ್ತಿಲ್ಲ. ಸೊ ಬರಲಿ, ಅದನ್ನು ನೋಡೋಣ. ಪ್ರತಿಯೊಂದು ಐಟಮ್ ಬರಲಿ, ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಎಸ್, ಆರ್ಡರ್ ಮಾಡಿರೋ ಐಟಮ್ ಪ್ರತಿಯೊಂದು ಬಂದಾಗಿದೆ. ಒಂದು ದೊಡ್ಡ ಪ್ಲೇಟು ತಾಂಬೂಲ ಇದ್ದಂಗಿದೆ. ತಾಂಬೂಲ ಇದ್ದಂಗಿದೆ ಇದಂತೂ. ಓ ಮೈ ಗಾಡ್, ಎಲ್ಲ ಬಂತಲ್ಲ. ಎಗ್ ಕೀಮಾ, ನಿಮ್ಮ ಸ್ಪೆಷಲ್ಲು ದಾಲ್ ಫ್ರೈ, ಉಲ್ಟಾ ಪಲ್ಟಿ, ಚಿಲ್ಲಿ ಫ್ರೈ, ಮಸಾಲ ಪರೋಟ, ರೊಟ್ಟಿ ಎಲ್ಲ ಬಂತಲ್ಲ. ಇದು ಏನಿದು? ಉದ್ದ ಬೆಂಡೆಕಾಯಿ ಸ್ನ್ಯಾಕ್ಸ್ ತರ. ಇದು ನೀವು ಹೇಳಿ ಸೌತೆಕಾಯಿ. ಇದು ಫ್ರೀಯಾಗಿ ಕೊಡ್ತೀರಾ? ಓಕೆ, ಅದು ಫ್ರೀಯಾಗಿ ಕೊಡ್ತೀರಾ? ಓಕೆ, ಡನ್, ಥ್ಯಾಂಕ್ಸ್. ಒಂದು ನಾಟಿ ಸ್ಟೈಲ್ ದಾಬಾಗ್ ಬಂದಂಗೆ ನನಗಂತೂ ಫೀಲ್ ಆಗ್ತಿದೆ. ಮೇನ್ ಖುಷಿಯಾಗಿದ್ದ ವಿಚಾರ ಇಲ್ಲಿಗೆ ಬಂದಿದ್ದೇನೆಂದ್ರೆ ಎಲ್ಲರೂ ಕನ್ನಡ ಮಾತಾಡ್ತಾರೆ ಗುರು. ಈ ದಾಬಾ ಅಂತ ಹೋಗಿದ ತಕ್ಷಣ ಪ್ರತಿಯೊಬ್ಬರು ಹಿಂದಿ ಮಾತಾಡ್ತಾರೆ. ಒಂದು ಚೂರು ನನಗೆ ಅರ್ಥ ಆಗಲ್ಲ. ಬಟ್ ಇಲ್ಲಂತೂ ಪ್ರತಿಯೊಬ್ಬರು ಕನ್ನಡ ಮಾತಾಡ್ತಾರೆ. ಕನ್ನಡ ಮಾತಾಡುವಂಥ ಒಂದು ದಾಬಾ, ಅಲ್ಟಿಮೇಟ್ ಸ್ಪಾಟು. ಯಾವ ಐಟಮ್ ಅಂತ ತೋರಿಸ್ತೀನಿ, ನಂತರ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಮೊದಲನೇ ಐಟಮು ತಂದೂರ್ ರೋಟಿ ಗುರು. ಇಷ್ಟು ದೊಡ್ಡ ತಂದೂರ್ ರೋಟಿ ಜಸ್ಟ್ 20 ರೂಪಾಯಿಗೆ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ಈ ಕಡೆ ಬಂದ್ಬಿಟ್ರೆ ಮಸಾಲ ಪರೋಟ ಅಂತ, ಒಳಗಡೆ ಮಸಾಲ ಸ್ಟಫಿಂಗ್ ಮಾಡ್ಬಿಟ್ಟು ಅದನ್ನ ಎಣ್ಣೆಯಲ್ಲಿ ಕರೆದ್ಬಿಟ್ಟು ಕೊಡುವಂಥ ಒಂದು ಐಟಮು. ಆ್ಯಂಡ್ ಈ ಕಡೆ ಬಂದ್ಬಿಟ್ರೆ ಜೀರಾ ರೈಸ್ ಒಂದು ಕ್ವಾಂಟಿಟಿ ನಾನು ತೊಗೊಂಡಿದ್ದೀನಿ. ಹಾಫ್ ಅಂತ ಹೇಳಿದ್ರು, ಬಟ್ ನೋಡೋಕ್ಕೆ ಫುಲ್ ಇದ್ದಂಗಿದೆ. ಆ್ಯಂಡ್ ಇಲ್ಲಿ ಬಂದ್ಬಿಟ್ರೆ ಸ್ಯಾಲೆಡ್ಡು ಫ್ರೀಯಾಗಿ ಕೊಡುವಂಥದ್ದು. ಸೌತೆಕಾಯಿ, ಈರುಳ್ಳಿ, ಅದಾದಮೇಲೆ ನಿಂಬು ಇಟ್ಟು ಕೊಡ್ತಾರೆ.
ಆ್ಯಂಡ್ ಈ ಕಡೆ ಬಂದ್ಬಿಟ್ರೆ ಮೆಣಸಿನಕಾಯಿ ಚಿಲ್ಲಿ ಫ್ರೈ, ಇದು ಕೂಡ ಫ್ರೀ ಆಗಿ ಕೊಡುವಂಥದ್ದು. ಆ್ಯಂಡ್ ಇಲ್ಲಿ ಬಂದ್ಬಿಟ್ರೆ ದಾಲ್ ಫ್ರೈ, ಇವರು ದಾಲ್ ಫ್ರೈನೇ ಸಿಗಾವಡೆ ಫೇಮಸ್, ತಂದೂರು ರೋಟಿ ಒಟ್ಟಿಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಂತ ಇದನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ಬಂದ್ಬಿಟ್ರೆ ಎಗ್ ಕೀಮಾ ಗುರು, ನಿಮ್ಗೆ ಮಟನ್ ಐಟಮ್ ಎಲ್ಲ ಸಿಗಲ್ಲ, ಜಸ್ಟ್ ಚಿಕನ್ ಸಿಗುತ್ತೆ, ಅದು ಬಿಟ್ಟರೆ ಎಗ್ಗಲ್ಲಿ ಸುಮಾರು ವೆರೈಟಿ ಸಿಗುತ್ತೆ. ನನಗೆ ಇದು ಸ್ಪೆಷಲ್ ಅಂತ ಅನ್ಸು, ಅದಕ್ಕೋಸ್ಕರ ಇದನ್ನ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಟೋಟಲಿ ಡಿಫ್ರೆಂಟ್ ಆಗಿರುವಂಥ ಒಂದು ಐಟಮು. ಇಂಗ್ಲೀಷಲ್ಲಿ ಹೇಳಿದ್ರೆ ಪೌಚ್ಡ್ ಎಗ್ ಅಂತ ಇದನ್ನ ಹೇಳ್ತಾರೆ, ಬಟ್ ಇಲ್ಲಿ ಉಲ್ಟಾ ಪಲ್ಟಿ ಆಮ್ಲೆಟ್ ಅಂತ ಇದನ್ನ ಹೇಳ್ತಾರೆ ಗೈಸ್. ಜಸ್ಟ್ ಒಂದು ಮೊಟ್ಟೆನ ಎಣ್ಣೆಯಲ್ಲಿ ಡೈರೆಕ್ಟಾಗಿ ಹಾಕ್ಬಿಟ್ಟು ಕೊಟ್ಟಿದ ತಕ್ಷಣ ಅದಂಗೆ ಪೌಚ್ಡ್ ಆಗಿಬಿಡುತ್ತೆ, ಅದನ್ನ ನಿಮಗೆ ಫ್ರೈ ಮಾಡಿಬಿಟ್ಟು ಮೇಲ್ಗಡೆ ಚಿಲ್ಲಿ ಪೌಡ್ರು ಸಾಲ್ಟ್ ಅಂತ ಹಾಕಿ ಕೊಡ್ತಾರೆ. ಆ್ಯಂಡ್ ಇಲ್ಲಿ ಬಂದ್ಬಿಟ್ರೆ ಉದ್ದ ಬೆಂಡೆಕಾಯಿ ಫ್ರೈ, ಅಂದರೆ ಇದು ಸ್ಟಾರ್ಟರ್ ಟೈಪಲ್ಲಿ ಕೊಟ್ಟು ಸ್ವಲ್ಪ ಹೊತ್ತು ಹಾಕ್ಬಿಟ್ಟು ಸೊ ಲೈಟಾಗಿ ಸಾಗಿ ಫೀಲ್ ಕೊಡ್ತದೆ. ಮೇಲ್ಗಡೆ ಮಸಾಲ ಎಲ್ಲ ಹಾಕಿ ಕೊಟ್ಟಿದ್ದಾರೆ ನೋಡಿ, ಬಟ್ ಲಿಟ್ರಲಿ ಟೆಂಪ್ಟಿಂಗ್ ಅಂತಲೇ ಹೇಳ್ಬೋದು. ಕೊಟ್ಟಿದ ತಕ್ಷಣ ತಿಂದರೆ ಫುಲ್ ಆ್ಯಂಡ್ ಫುಲ್ ಕ್ರಿಸ್ಪಿ ಆಗಿರುತ್ತೆ. ಹೇಗಿದೆ ಅಂತ ನೋಡಿ, ಆ ಮೇಲ್ಗಡೆ ಫುಲ್ ಆ್ಯಂಡ್ ಫುಲ್ ಸ್ಪೈಸಿ, ನೋಡೋಕ್ಕೆ ಅಷ್ಟು ಟೆಂಪ್ಟಿಂಗ್ ಆಗಿದೆ. ಟೇಸ್ಟ್ ಮಾಡೋಣ. ಓಹೋ, ಅಲ್ಟಿಮೇಟ್ ಗುರು, ಸಾಗಿ ಇದೆ, ಬಟ್ ನನಗಂತಿದ್ದು ಇನ್ನೂ ಸ್ವಲ್ಪ ಫ್ರೈ ಮಾಡಿದ್ರೆ ಕ್ರಿಸ್ಪಿ ಟೆಕ್ಸ್ಚರ್ ಹೋಲ್ಡ್ ಆಗಿರುತ್ತೆ ಅಂತ ನನ್ನ ಫೀಲಿಂಗು. ಔಟ್ರ್ ಅಂತೂ ಫುಲ್ ಸಾಗಿ ಕನ್ಸಿಸ್ಟೆನ್ಸಿ, ಬಟ್ ಒಳಗಂತೂ ಇನ್ನೂ ಸ್ವಲ್ಪ ಫ್ರೈ ಆಗಿರ್ಬೇಕಂತ ಅನಿಸಿದೆ. ನಿಮಗೆ ಒಂದು ರಾ ಆಗಿ ಲೈಟಾಗಿ ವಾಟ್ರಿ ಕನ್ಸಿಸ್ಟೆನ್ಸಿ ಹೋಲ್ಡ್ ಆಗಿದೆ ಅಂತ ಹೇಳ್ಬೋದು. ಬಟ್ ಮೇಲಾಗಿರುವಂಥ ಟಾಪಿಂಗ್ಸು ಆನ್ ದ ಪಾಯಿಂಟಿಗೆ ಗೊತ್ತಾಗುತ್ತೆ, ಆ ಸ್ಪೈಸಿನೆಸ್ ಗುರು. ಎಣ್ಣೆಲಿ ಕರೆದಿರ್ತಾರೆ, ಪ್ಲಸ್ ವಾಟ್ರಿ ಕನ್ಸಿಸ್ಟೆನ್ಸಿ ಇರುತ್ತೆ, ಅದ್ರ ಮೇಲೆ ಚಿಲ್ಲಿ ಪೌಡರ್ ಹಾಕಿದ ತಕ್ಷಣ ಹಾಗೆ ಅಂಟ್ಕೋತೈತೆ, ಅದು ತಿನ್ನಬೇಕು. ಅದ್ರಂತೂ ಫುಟ್ಟಿ ಒರೆಸ್ಕೊತೀರ, ಅಲ್ಟಿಮೇಟ್ ಟೇಸ್ಟು. ಓಹೋ, ಸ್ಪೈಸಿಯಾಗಿ ತಿನ್ನೋಕ್ಕೆ ಏನೋ ಒಂಥರ ಮಜಾ. ಈ ಜಾಗ ಅಂತ ಇರೋದು ಲಿಟ್ರಲಿ ಗೊತ್ತಾಗಲ್ಲ. ನಾನು ಎಕ್ಸಾಕ್ಟ್ ಲೊಕೇಶನ್ ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಚಳ್ಳಕೆರೆಯಿಂದ 3 ಕಿಲೋಮೀಟರ್ ದೂರ, ನಾನು ಚಿತ್ರದುರ್ಗದಿಂದ ಬಂದೀನಿ, ಅಲ್ಲಿಂದ ಒಂದು 40 ಕಿಲೋಮೀಟರ್ ದೂರದಲ್ಲಿ ಬರುವಂಥ ಒಂದು ಜಾಗ. ಗೂಗಲಲ್ಲಿ ಎಕ್ಸಾಕ್ಟಾಗಿ LP ಕಾಟೇಜ್ ದಾಬಾ ಅಂತ ಹಾಕಿದ್ರೆ ಈ ಜಾಗ ನಿಮಗೆ ಸಿಗುತ್ತೆ ಗುರು. ನೋಡೋಕೆ ಒಂಥರ ರಶ್ಟಿಕ್ ಆಗಿ ಅನ್ಸುತ್ತೆ, ಬಟ್ ಪಾರ್ಕಿಂಗ್ ಇದೆ, ಕ್ಲೀನಾಗಿ ಸರ್ವ್ ಮಾಡ್ಕೊಂಡು ಬರ್ತಾರೆ. ಬಟ್ ಒಂದು ಡಿಮ್ ಲೈಟಲ್ಲಿ ಇರೋ ಥರ ಇರುತ್ತೆ, ಫ್ಯಾಮಿಲಿ ಆರಾಮಾಗಿ ನೀವು ಬರ್ಬೋದು. ಪಕ್ಕದಲ್ಲಿ ಒಂದು ಜಾಗ ಇದೆ, ಅಲ್ಲೂ ಕೂಡ ನೀವು ಬಂದು ಟೇಸ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ಇದಂತೂ ಮಿಸ್ ಮಾಡದೆ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ, ಅಲ್ಟಿಮೇಟ್ ಆಗಿದೆ. ನೆಕ್ಸ್ಟ್ ಐಟಮ್ ರೋಟಿ ಟ್ರೈ ಮಾಡೋಣ. ಇಷ್ಟು ದೊಡ್ಡ ರೋಟಿ ಗುರು, ಜಸ್ಟ್ 20 ರೂಪೀಸ್ಗೆ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಕ್ರೇಜಿ ಅಂತಲೇ ಹೇಳ್ಬೋದು. ಹಂಗೆ ಇದನ್ನು ತಟ್ಟೆಗೆ ಶಿಫ್ಟ್ ಮಾಡಿಕೊಂಡು ಇದ್ರ ಜೊತೆಗೆ ಇವರ ದಾಲ್ ನಮ್ಮಲ್ಲಿ ಸ್ಪೆಷಲ್ ಸರ್, ಅದನ್ನ ಟ್ರೈ ಮಾಡಿ ಅಂದ್ಬಿಟ್ಟು ಅದನ್ನು ಕೊಟ್ಟಿದ್ದಾರೆ. ಸೊ ನಾವು ಅದನ್ನು ಹಾಕೊಳ್ಳೋಣ ಮೊದಲನೇದಾಗಿ. ಹೇಗಿದೆ ನೋಡಿ, ಫುಲ್ಲು ತಿಕ್ಕು ಗುರು, ಯಪ್ಪ. ಜೀರಾ ರೈಸು ನಾನು ಅದಕ್ಕೋಸ್ಕರ ನಾನು ತೊಗೊಂಡಿದ್ದೀನಿ. ಜೀರಾ ರೈಸ್ ಒಟ್ಟಿಗೆ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ರಂತೂ ಅಡಿ ಪುಳಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಹಾಕ್ಕೊಂಡು ನೆಕ್ಸ್ಟ್ ಐಟಮ್ ಹೇಗಿದೆ ನೋಡಿ, ಇದು ಯಾವುದಿದು ಎಗ್ ಕೀಮಾ, ಮೊಟ್ಟೆ ಕೀಮಾ. ಫುಲ್ ತಿಕ್ಕು ಗುರು, ಆರಾಮಾಗಿ 2 ರಿಂದ 3 ಜನ ಈಸಿಯಾಗಿ ತಿನ್ಬೋದು ಅಂತಲೇ ಹೇಳ್ತೀನಿ. ಯಾವುದೇ ತಗೊಳ್ಳಿ, ಚಿಕನ್ ಕನ್ಸಿಸ್ಟೆನ್ಸಿ ಆಗಿ ಅಲ್ಟಿಮೇಟ್ ಆಗಿದೆ. ಹಂಗೆ ಇದನ್ನು ತಗೊಂಡು ತೆಳುವಾಗಿದೆ, ದೊಡ್ಡದಾಗಿದ್ರು ಕೂಡ ಆರಾಮಾಗಿ 3-4 ರೋಟಿ ನೀವು ಹೊಡಿತೀರಾ, ಅಷ್ಟು ಕ್ರೇಜಿ ಆಗಿದೆ ಅಂತಲೇ ಹೇಳ್ಬೋದು. ದಾಲ್ ಒಟ್ಟಿಗೆ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನೋಡಿ. ಅಲ್ಟಿಮೇಟ್ ಗುರು. ಅವರಂತೂ ನಾನು ಅವ್ರ ಹತ್ರ ಮಾತಾಡಿಸ್ಬೇಕಾದ್ರೆ ಸುಮಾರು ಸಲ ಹೇಳ್ಬಿಟ್ಟು, ರೊಟ್ಟಿ ದಾಲ್ ಜೊತೆ ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಸರ್, ಅದಕ್ಕೋಸ್ಕರ ಸುಮಾರು ಜನ ಬರ್ತಾರಂತ. ಯಾಕಂತ ಇವಾಗ ಗೊತ್ತಾಗಿತ್ತು. ವಾಟ್ರಿ ಅಲ್ಲ, ಸೆಮಿ ಅಲ್ಲ, ತಿಕ್ಕು ದಾಲ್ ಫ್ರೈ. ರೋಟಿ ಅಂತೂ ನಿಮಗೆ ತಿಕ್ಕಿರಲ್ಲ, ಅದನ್ನ ಸ್ವಲ್ಪ ಮಾಡಿ ದೊಡ್ಡದು ಮಾಡಿಬಿಡ್ತಾರೆ. ಅದು ತಿನ್ನೋಕ್ಕಂತೂ ತೆಳುವಾಗಿ ಗ್ರೇವಿ ಒಟ್ಟಿಗೆ ಅಷ್ಟು ಸೂಪರ್ ಆಗಿದೆ ಅಂತ ಹೇಳ್ತೀನಿ. ಸಕ್ಕತ್ತಾಗಿದೆ ಗುರು ರೋಟಿ. ಬೇಸಿಕ್ ದಾಲೆ, ಬಟ್ ಆ ದಾಲ್ ಅಂತೂ ಸಫಿಷಿಯೆಂಟ್ ಆಗಿ ಹಾಕಿದರೆ ಫುಲ್ ಎಕ್ಸ್ಟ್ರೀಮ್ ಥಿಕ್ನೆಸ್ ಆಗಿದೆ ಅಂತ ಹೇಳ್ಬೋದು. ಸ್ಪೈಸ್ನೆಸ್ ಗೊತ್ತಾಗಲ್ಲ, ನಿಮ್ಗೆ ನಾರ್ಮಲ್ ಆಗಿದೆ, ಫ್ಯಾಮಿಲಿ ಒಟ್ಟಿಗೆ ಆರಾಮಾಗಿ ಬರ್ಬೋದು. ಟೇಸ್ಟ್ ಆ್ಯಂಡ್ ಫ್ಲೇವರ್ಫುಲ್ ಆಗಿ ಕೊಡ್ತಾ ಇದ್ದಾರೆ. ಎಷ್ಟು ಕ್ರೀಮಿ ಆಗಿದೆ ಗೊತ್ತಾ ಗ್ರೇವಿ ಅಂತೂ, ತಗೊಂಡು ತಿನ್ಬೋದು. ಬೆಳ್ಳುಳ್ಳಿ ಅಂತೂ ಯಥೇಚ್ಛವಾಗಿ ಹಾಕಿದ್ದಾರೆ, ಟೊಮೆಟೊ ಅಂತೂ ಸ್ವಲ್ಪ ಜಾಸ್ತಿ ಗೊತ್ತಾಗುತ್ತೆ, ಬಟ್ ಆ ದಾಲ್ ಅಂತೂ ಸಿಕ್ಕಾಬಡೆ ಆಗಿದ್ದಾರೆ. ಕ್ರೀಮಿ ಆಗಿದೆ, ಫುಲ್ ಸ್ಮ್ಯಾಶ್ ಮಾಡಿಬಿಟ್ಟಿದ್ದಾರೆ. ತಿನ್ಬೇಕಾದ್ರಂತೂ ಆ ಸಾಫ್ಟ್ನೆಸ್ ಅಂತೂ ಆನ್ ಪಾಯಿಂಟಿಗೆ ಗೊತ್ತಾಗುತ್ತೆ. ಒಂದು ಬೆಸ್ಟು. ನೆಕ್ಸ್ಟು ರೋಟಿ ಒಟ್ಟಿಗೆ ಎಗ್ ಕೀಮಾ, ಇಲ್ಲಿ ನೋಡಿ ಹೇಗಿದೆ ಅಂತ. ಇದನ್ನು ಕೂಡ ತಿಕ್ಕಾಗೆ ಕೊಟ್ಟಿದ್ದಾರೆ ಗುರು. ಹಂಗೆ ಇದನ್ನು ಇದ್ರ ಜೊತೆಗೆ ತಗೊಂಡು ಒಂದು ಬೈಟ್ ಟೇಸ್ಟ್ ಮಾಡೋಣ. ಕರೆಕ್ಟಾಗಿ ಒಂದು ಪ್ಲೇಟ್ಗೆ 2 ಮೊಟ್ಟೆ ಹಾಕ್ಕೊಡ್ತಾರೆ. ಫುಲ್ ಉದ್ರಿಯಾಗಿ ಆಗ್ಬಿಡುತ್ತೆ. ಆ ತಿಕ್ಕು ಕನ್ಸಿಸ್ಟೆನ್ಸಿ ಗ್ರೇವಿ ಜೊತೆಗೆ ಬ್ಲೆಂಡ್ ಆದಾಗಂತೂ ಅಲ್ಟಿಮೇಟು ಪ್ರಪೋರ್ಷನ್
ಲೆಟ್ಸ್ ಟೇಸ್ಟ್ ದಿಸ್. ಚೆನ್ನಾಗಿದೆ. ನಿಮಗೆ ಡಿವಿಯೇಷನ್ ಗೊತ್ತಾಗುತ್ತೆ. ಮೊಟ್ಟೆದ ಫ್ಲೇವರ್ ಸಪ್ರೇಟ್ ಆಗಿರುತ್ತೆ, ಇವ್ರು ಹಾಕಿರುವಂಥ ಒಂದು ಗ್ರೇವಿ ಫ್ಲೇವರ್ ನಿಮಗೆ ಸಪ್ರೇಟ್ ಆಗಿ ಗೊತ್ತಾಗುತ್ತೆ. ಬಟ್ ಎರಡು ಬ್ಲೆಂಡ್ ಆದಾಗ ಒಂದು ಬೆಸ್ಟ್ ಟೇಸ್ಟ್ ಗುರು. ನಾನು ಬರಬೇಕಾದ್ರೆ ಫುಲ್ ಆ್ಯಂಡ್ ಫುಲ್ ಖಾಲಿ ಡಾಬಾ ಒಂದು 9:20 ಆಗಿದೆ. ಫುಲ್ ಆ್ಯಂಡ್ ಫುಲ್ ಕ್ರೌಡ್, ಹೆವಿ ಜನ ಬಂದು ಕಾರ್ ನಿಲ್ಲಿಸಿ ಟೇಸ್ಟ್ ಮಾಡ್ಕೊಂಡು ಹೋಗುವಂಥ ಒಂದು ಜಾಗ. ನಾನು ಹಿಂದೆ ನೋಡ್ಬೋದು ಹಂಗೆ ನಿಂತಿರ್ತಾರೆ. ಇನ್ನೂ ಒಂದು ಐಟಮ್ ಇಲ್ಲಿ ಏನು ಸ್ಪೆಷಲ್ ಅಂದರೆ ಟೀ ಒಂದು ಸಿಗುತ್ತದೆ. ಸಿಗಾಡೆ ಫೇಮಸ್ ಸರ್. ಪ್ರತಿಯೊಬ್ಬರು ಟೀಗೋಸ್ಕರ ಕೂಡ ನಮ್ಮಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ನಾವು ಲಾಸ್ಟಲ್ಲಿ ಟೇಸ್ಟ್ ಮಾಡೋಣ ಪ್ರತಿಯೊಂದು ಮುಗಿಸಿ. ಒಂದು ಪರ್ಸೆಂಟ್ ನಿಮಗೆ ಬೇಜಾರಾಗಲ್ಲ. ಚಿತ್ರದುರ್ಗ ಚಳ್ಳಕೆರೆ ಹತ್ರ ಒಂದು ಬೆಸ್ಟ್ ಧಾಬಾ, ಓಲ್ಡೆಸ್ಟ್ ಧಾಬಾ ಹುಡುಕಿದ್ರೆ ಪಕ್ಕಾ ವಿಸಿಟ್ ಮಾಡಿ. ತುಂಬಾ ಇಷ್ಟಪಡ್ತೀರಾ. ಅಯ್ಯೋ ಕೆಳಗೆ ಬಿದ್ದೋಯ್ತು ರೋಟಿ. ಒಂದು ಲಾಸ್ಟ್ ಬೈಟು ಇದನ್ನ ತಿಂದು ನೆಕ್ಸ್ಟ್ ನಾವು ಈ ಒಂದು ಸ್ಟಾರ್ಟರ್ ಐಟಮ್ ಕೊಟ್ಟಿದ್ದಾರೆ ಅದನ್ನ ಟೇಸ್ಟ್ ಮಾಡೋಣ. ನೋಡಿ ಇದನ್ನ ತಗೊಂಡು ಅದ್ರ ಜೊತೆಗೆ ಇಲ್ಲಿ ಚಿಲ್ಲಿ ಫ್ರೈ ಕೊಡ್ತಾರೆ. ಇದು ಫ್ರೀ ಕಾಂಪ್ಲಿಮೆಂಟರಿ ಕೊಡುವಂಥದ್ದು. ತುಂಬ ಚೆನ್ನಾಗಿರುತ್ತೆ ಸರ್. ರೋಟಿ ಟ್ರೈ ಮಾಡಿ ಅಂತ ಕೊಟ್ಟರು. ಆಹಾ ಚುರು ಕಣ್ಣುತ್ತೆ. ಬಟ್ ನಿಮಗೆ ಲೈಟಾಗಿ ಸಾಲ್ಟಿ ಫ್ಲೇವರ್ ಕೊಡುತ್ತೆ. ಸ್ಪೈಸಿ ಮತ್ತು ಸಾಲ್ಟಿ ಬ್ಲೆಂಡ್ ಇರುತ್ತೆ. ಅದ್ರ ಜೊತೆಗೆ ಸೌತೆಕಾಯಿ. ಆಹಾ ಡಿಫ್ರೆಂಟ್ ಆಗಿದೆ. ಎಲ್ಲೋ ಹಳ್ಳಿಯಿಂದ ಡೈರೆಕ್ಟ್ ತರ್ತೀನಿ ಅಂತ ಹೇಳಿದ್ರು. ನಾಟಿ ಇದ್ದಂಗಿದೆ ಗುರು. ತುಂಬ ಚೆನ್ನಾಗಿದೆ. ರೋಟಿ ಒಟ್ಟಿಗೆ ಒಂದು ಬೆಸ್ಟ್ ಆಪ್ಟ್ ಆಗಿರುತ್ತೆ. ಒಳ್ಳೆ ಅಪ್ಡೇಟ್ ಬಂದು ಅಂದ್ಕೊಳ್ಳಿ. 4-5 ರೋಟಿ ಫಿಕ್ಸು ಮಿಸಿಲ್ದೆ ಹೊಡಿತೀರಾ. ಅದು ಇಷ್ಟು ಟೇಸ್ಟಿಯಾಗಿ ಗ್ರೇವಿ ಕೊಟ್ಬಿಟ್ರಂತೂ ಕ್ಲಾಸಿಕ್ ಆಗಿರುತ್ತೆ. ನೆಕ್ಸ್ಟ್ ಐಟಮ್ ಉಲ್ಟಾ ಪಲ್ಟಿ ಆಮ್ಲೆಟ್. ಹೀಗೆ ಕೇಕ್ ಕಟ್ ಮಾಡೋ ಥರ ತೆಗಿಬೇಕು. ಹಾ ಹೇಗಿದೆ ನೋಡಿ. ಯಾವುದೇ ಥರ ನಮ್ಮ ಬಜ್ಜಿ ಗಿಜ್ಜಿ ಥರ ಏನೂ ಹಾಕಿರಲ್ಲ. ಜಸ್ಟ್ ರಾ ಮೊಟ್ಟೆನ ಎಣ್ಣೆಲಿ ಕರೆದ್ಬಿಟ್ಟು ಕೊಡುವಂಥ ಒಂದು ಐಟಮು. ಪೌಚ್ ಎಗ್ ಅಂತ ಹೇಳ್ಬೋದು. ಮೇಲ್ಗಡೆ ಇವರ ಚಿಲ್ಲಿ ಪೌಡ್ರು ಸಾಲ್ಟ್ ಎಲ್ಲ ಹಾಕಿ ಕೊಡುವಂಥ ಒಂದು ಐಟಮು. ಸ್ಪೂನ್ ಗೀನ್ ಬೇಡ, ನನಗೆ ಸೆಟ್ ಆಗ್ತಾ ಇಲ್ಲ. ಹೇಗಿದೆ ನೋಡಿ, ಟೇಸ್ಟ್ ಮಾಡೋಣ. ನಾರ್ಮಲ್ ಮೊಟ್ಟೆ ಗುರು. ಮೊಟ್ಟೆ ಮೇಲೆ ಒಂದು ಕ್ರಿಸ್ಪಿ ಕೋಟಿಂಗ್ ಕೊಡುತ್ತೆ. ಅದಾದ್ಮೇಲೆ ಚಿಲ್ಲಿ ಪೌಡರ್ ಹಾಕಿದಾರ ಒಂಥರ ಆನ್ ಪಾಯಿಂಟಿಗೆ ಟೇಸ್ಟ್ ಕೊಡುತ್ತೆ ಅಂತ ಹೇಳೋದು. ಸಿಮಿಲರಿಟಿ ಪೆರಿ ಮಸಾಲ ಬಂದರೆ ಟೇಸ್ಟ್ ಯಾವ ಥರ ಬರುತ್ತೋ ಸೇಮ್ ಟು ಸೇಮ್ ಅದೇ ಥರನೇ ಇದೆ. ಎಗ್ಗಲ್ಲಿ ನಿಮಗೆ ಸುಮಾರು ಐಟಮ್ ಸಿಗುತ್ತೆ. ಮತ್ತು ಚಿಕನ್ ಸಿಗುತ್ತೆ, ಮಟನ್ ಸಿಗಲ್ಲ, ಫಿಶ್ ಸಿಗಲ್ಲ, ಪ್ಯೂರ್ ವೆಜ್ ಸಿಗುತ್ತೆ. ಆರಾಮಾಗಿ ಬಂದು ಟೇಸ್ಟ್ ಮಾಡ್ಕೊಂಡು ಹೋಗುವಂಥ ಒಂದು ಜಾಗ. ಇಷ್ಟ ಅಂತ ತಿಂದಲ್ಲ ನಿಮಗೆ ಹೆವಿ ಅಂತ ನಿಮ್ಗೆ 1% ಅನ್ಸಲ್ಲ. ನನಗೆ ಇನ್ನೂ ಲೈಟ್ ಆಗಿದೆ, ಒಂಥರ ಇನ್ನೂ ಆರಾಮಾಗಿ ತಿನ್ಬೋದು ಅಂತ ಅನಿಸ್ತಾ ಇದೆ. ನೆಕ್ಸ್ಟ್ ಐಟಮ್ ಮಸಾಲಾ ರೋಟಿ, ಮಸಾಲಾ ಪರೋಟ. ಹೇಗಿದೆ ಅಂತ ನೋಡಿ. ಫುಲ್ ಆ್ಯಂಡ್ ಫುಲ್ಲು ಈ ಕ್ರಿಸ್ಪಿ ಪರೋಟ ಇದ್ದಂಗಿದೆ. ಒಳಗಡೆ ಸ್ಟಫಿಂಗ್ ಮಾಡಿದರೆ ಅದಕ್ಕೆ ಕಾಣಿಸೋದೇ ಇಲ್ಲ. ಫುಲ್ ಆ್ಯಂಡ್ ಫುಲ್ ರೋಸ್ಟ್ ಆಗಿಬಿಟ್ಟಿದೆ. ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಯಾವ ಥರ ಇದೆ ಗೊತ್ತಾ, ಸಮೋಸ ಹಿಟ್ಟಲ್ಲಿ ನಿಮಗೆ ಫ್ರೈ ಮಾಡಿಕೊಟ್ರೆ ಯಾವ ಥರ ಬರುತ್ತೋ ಸೇಮ್ ಟು ಸೇಮ್ ಅದೇ ಥರನೇ ಇದೆ. ಒಳಗಡೆ ಇರೋಂಥ ಸ್ಟಫಿಂಗ್ಸು ನಿಮಗೆ ಜಾಸ್ತಿ ಡಾಮಿನೇಷನ್ ಕೊಡಲ್ಲ. ಬೆಳ್ಳುಳ್ಳಿ ಹಾಕಿದರೆ ಅದರ ಫ್ಲೇವರ್ ಅಂತ ಲೈಟಾಗಿ ನಿಮ್ಗೆ ಇಮ್ಮೆನ್ಸ್ ಆಗಿ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಬಟ್ ಹಾಗೆ ಆರಾಮಾಗಿ ತಿನ್ಬೋದು. ಇದು ಬೆಂಡಿ, ಉಲ್ಟಾ ಪಲ್ಟಿ ಆಮ್ಲೆಟು ಇದೆಲ್ಲ ನಿಮಗೆ ಸ್ಟಾರ್ಟರ್ ಥರ ತಿನ್ನುವಂಥ ಒಂದು ಐಟಮ್ಗಳು. ಚೆನ್ನಾಗಿದೆ. ಒಂದೇ ಥರ ತಿಂತಾ ಇರ್ತಾರಲ್ಲ, ಒಂಥರ ಡಿಫ್ರೆಂಟ್ ಆಗಿ ತಿನ್ನೋಕೆ ಒಂಥರ ಒಂದು ಬೆಸ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು ಗೈಸ್. ಹೀಗೆ ಗ್ರೇವಿ ತಗೊಂಡು ಚೆನ್ನಾಗಿದೆ. ಬಟ್ ಹಾಗೆ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ಊರಿಗೆ ಕರೆಂಟ್ ಹೋಗೋದು ಗುರು. ನಾನು ಕಾಣಿಸ್ತಾ ಇದ್ದೀನಲ್ಲೋ ಗೊತ್ತಿಲ್ಲ. ಒಂದೇ ಒಂದು ಲೈಟ್ ಹಾಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇಡ್ಲಿ ಊರಿಗೆ ಹೋಗೋಯ್ತು ಗುರು. ಫುಲ್ಲು ಕತ್ಲೆ ಆಗ್ಬಿಟ್ಟಿದೆ. ಇದಂತೂ ಗ್ರೇವಿ ಜೊತೆಗೆ ತಿನ್ನೋದಕ್ಕೆ ಒಂದು ಪ್ಲೇಟ್ ತೊಗೊಂಡ್ರೆ 4 ಪೀಸ್ ಥರ ಕಟ್ ಮಾಡ್ಕೊಡ್ತಾರೆ. ಪ್ರತಿಯೊಬ್ಬರು ಒಂದು 4-5 ಜನ ಬಂದರೆ ಒಂದೊಂದು ಪೀಸ್ ಆಗಿ ತಿನ್ನಕ್ಕೆ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಡಿಫ್ರೆಂಟ್ ಐಟಮು. ಫೈನಲ್ ಐಟಮ್ ಜೀರಾ ರೈಸು. ಹಾಫ್ ಜೀರಾ ರೈಸ್ ಅಂತ ಕೊಟ್ಟಿದ್ದಾರೆ. ಬಟ್ ನೋಡೋಕೆ ಲಿಟ್ರಲಿ ಫುಲ್ ಥರ ತಾನೇ ಕಾಣಿಸ್ತಿದೆ. ನನಗಂತೂ ಹಾಗೆ ಕಾಣಿಸ್ತು. ನೋಡಿ ಗುರು, ಗೋಡಂಬಿ ಅಂತೂ ಹೆವಿ ಹಾಕ್ಬಿಟ್ಟಿದ್ದಾರೆ. ಪಾಪ ಒಳ್ಳೆ ಸಾವುಕಾರ ಹೋಟ್ಲ್ ಅಂತ ಅನ್ಸುತ್ತೆ. ಪ್ರೈಸ್ ಗೊತ್ತಿಲ್ಲ, ನಾನು ಈಸ್ಕೊಂಡು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಇದ್ರ ಜೊತೆಗೆ ಒಂದು ಒಳ್ಳೆ ಅಕಂಪನಿ ಅಂದರೆ ಇದು ದಾಲ್. ತುಂಬ ಚೆನ್ನಾಗಿರುತ್ತೆ ಜೀರಾ ರೈಸ್ ಒಟ್ಟಿಗೆ. ಹೇಗಿದೆ ನೋಡಿ. ಇದು 1, 2, 3 ಅದು ಕೂಡ ಕಟ್ ಮಾಡಿ ಚಿಕ್ಕದಾಗಿ ಹಾಕಿಲ್ಲ. ಅರ್ಧ ಪೀಸ್ ಮಾಡಿ ದೊಡ್ಡದಾಗೆ ಹಾಕ್ಬಿಟ್ಟಿದ್ದಾರೆ. ಗೋಡಂಬಿ ಅಂತೂ
ಹೇಗಿದೆ ನೋಡಿ ಜೀರಾ ರೈಸ್. ಫಸ್ಟ್ ಇದನ್ನ ಟೇಸ್ಟ್ ಮಾಡೋಣ, ನಂತರ ದಾಲ್ ಒಟ್ಟಿಗೆ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಚೆನ್ನಾಗಿದೆ, ನಾಟ್ ಬ್ಯಾಡ್, ಬಟ್ ಆಯಿಲ್ ಸ್ವಲ್ಪ ಜಾಸ್ತಿ. ಒಂದು ಬೈಟ್ ನೀವು ತಿಂದಿದ ತಕ್ಷಣ ಎಣ್ಣೆ ಪಾತ್ರೆ ಒಳಗೆ ಬಾಯಿ ಬಿಟ್ಟು ತೆಗೆದ್ರೆ ಹೆಂಗೆ ಬರುತ್ತೋ ಹಾಗೆ ತುಟಿಯೆಲ್ಲ ಅನ್ಕೊಂಡ್ಬಿಡುತ್ತೆ, ಕೈ ಫುಲ್ ಆಯಿಲ್ ಆಗ್ತದೆ. ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಆನ್ ಪಾರ್ಟಿ ನಿಮ್ಗೆ ಅದ್ರ ಹಾಕಿರೋಂಥ ಜೀರಾ ಫ್ಲೇವರ್ ಅಂತೂ ಕ್ಲೀನಾಗಿ ಗೊತ್ತಾಗುತ್ತೆ. ಹೀಗೆ ಇಲ್ಲಿ ದಾಲ್ ಅಂತೂ ಇವರ ಸ್ಪೆಷಲ್ ಗುರು, ಅದಕ್ಕೋಸ್ಕರ ಆದರೂ ಬನ್ನಿ, ತುಂಬ ಇಷ್ಟಪಡ್ತೀರಾ. ಈ ಜಾಗ 45ಕ್ಕಿಂತ ಹೆಚ್ಚು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನೀವು ಈ ಕಡೆ ಹೋದರೆ ಹಿರಿಯೂರು, ಈ ಕಡೆ ಹೋದರೆ ಚಳ್ಳಕೆರೆ. ಸೊ ನೀವು ಇದನ್ನ ಟೇಸ್ಟ್ ಮಾಡಿದ್ರೆ ಜಸ್ಟ್ ಡೂ ಕಮ್ಮಿ, ಟೇಸ್ಟ್ ಮಾಡಿದ್ರೆ ಪಕ್ಕಾ ಟ್ರೈ ಮಾಡಿ. ಒಂದು ವರ್ತ್ ವಿಸಿಟಿಂಗ್ ಸ್ಪಾಟು. ಆಹಾ, ಕ್ರೇಜಿ. ಜೀರಾ ರೈಸ್ ಟ್ರೈ ಮಾಡಿ, ದಾಲ್ ಒಟ್ಟಿಗೆ ಟ್ರೈ ಮಾಡಿ, ಬ್ಲಾಸ್ಟ್ ಅಂತ ಅನ್ಸುತ್ತೆ. ಹೆವಿ ಗೋಡಂಬಿ ಹಾಕಿದ್ದಾರೆ. ಆ ದಾಲ್ ಅಂತೂ ಇರೋ ತಿಕ್ಕಿಗೆ ಇದ್ರ ಜೊತೆ ಕ್ಲೀನಾಗಿ ನಿಮಗೆ ಸ್ಪ್ರೆಡ್ ಆಗಿಬಿಡುತ್ತೆ. ಅದನ್ನ ಹಿಡ್ಕೊಂಡು ತಿಂದಾಗ ಔಟ್ಸ್ಟ್ಯಾಂಡಿಂಗು. ಐ ಆಮ್ ರಿಯಲಿ ಎಂಜಾಯಿಂಗ್ ಗೈಸ್. ಈ ಸ್ಟೇಡಿಯಮಲ್ಲಿ ತಗೊಂಡಿದ್ದಾರೆ, ಯಾವುದು ನಿಮಗೆ ಬೇಜಾರಾಗಲ್ಲ. ಪ್ರತಿಯೊಂದು ನನ್ನ ಪರ್ಸನಲ್ ಫೇವ್ರೇಟ್, ತುಂಬ ಇಷ್ಟ ಆಯಿತು. ಇದು ಬಿಟ್ಟರೆ ನಿಮಗೆ ಸುಮಾರು ಐಟಮ್ ಸಿಗುತ್ತೆ, ಅವನ್ನ ಕೇಳ್ಬಿಟ್ಟು ನೀವು ಟೇಸ್ಟ್ ಮಾಡಿ. ಇದಂತೂ ಡಿಫ್ರೆಂಟ್ ಆಗಿದೆ, ನೀವು ತಿನ್ಬೋದು. ಇದು ಮ್ಯಾಂಡೇಟರಿ ತಿನ್ನಲೇಬೇಕಂತ ಹೇಳಲ್ಲ, ಬಟ್ ಇದನ್ನ ಬಿಟ್ಬಿಟ್ಟು ನಿಮಗೆ ಇದು ಯಾವ್ದು ಬೇಕಾದ್ರೆ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ. LP ಕಾಟೇಜ್ ಧಾಬಾ ಗೈಸ್, ಓಲ್ಡೆಸ್ಟ್ ಧಾಬಾ. ಈ ಲೈನಲ್ಲಿ ಬಂದ್ಬಿಟ್ಟು ನಿಮಗೆ ಸುಮಾರು ಧಾಬಾ ಸಿಗುತ್ತೆ, ಬಟ್ ಇದಂತೂ ಓಲ್ಡೆಸ್ಟ್ ಸ್ಪಾಟು. 45 ವರ್ಷದಿಂದ ಧಾಬಾನೇ ನಡೆಸ್ಕೊಂಡು ಬರ್ತಿದ್ದಾರೆ. ನೀವೇ ಯೋಚನೆ ಮಾಡಿ. ಮೇನ್ ಖುಷಿಯಾಗೋ ವಿಚಾರ, ಕನ್ನಡ ಮಾತಾಡ್ತಾರೆ, ಕನ್ನಡ ಧಾಬಾ, ಅದೇ ನಿಮಗೆ ಮೇನ್ ಖುಷಿ ಆಗುತ್ತೆ. ಜಾಗದ ಅಡ್ರೆಸ್ಸು, ಪ್ರೈಸ್ ಡೀಟೇಲ್ಸು ನಿಮಗೆ ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಕೊಟ್ಟು ನೀವು ಟೇಸ್ಟ್ ಮಾಡಿದೆ ಹೇಗಿರುತ್ತೆ ಕಮೆಂಟ್ ಹಾಕಿ ಟೇಸ್ಟ್ ಮಾಡಿದ್ರೆ ಪಾಕ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ. ಓಕೆ ಸರ್, ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು ಸರ್? ನಾಗರಾಜ್ ರೆಡ್ಡಿ ಅಂತ. ಓಕೆ, LP ಕಾಟೇಜ್ ಧಾಬಾ ಎಷ್ಟು ವರ್ಷ ಆಯ್ತು ಸರ್ ಶುರುವಾಗಿ? ಹೆಚ್ಚು ಕಡಿಮೆ ಟೋಟಲ್ ಒಂದು 45 ವರ್ಷ ಸರ್. 45 ವರ್ಷ ಆಗಿದೆ. ಏನು ಸ್ಪೆಷಲ್ ಸರ್ ಅಷ್ಟು? ದಾಲ್ ರೊಟ್ಟಿ, ಗೀ ರೈಸು, ಎಗ್ ರೈಸು, ಓಕೆ, ಮೊಟ್ಟೆನಲ್ಲಿ ಎಗ್ ಫ್ರೈ, ಎಗ್ ಬುರ್ಜಿ, ಆಮ್ಲೆಟು, ಆಮೇಲೆ ರೊಟ್ಟಿ, ತಂದೂರ್ ರೊಟ್ಟಿ ಅಂತೇಳಿ ಅದು, ಆಮೇಲೆ ಪರೋಟ, ಮಸಾಲ ಪರೋಟ ಅಂತೇಳಿ. ಓಕೆ, ಇದೆಲ್ಲಾನು ಫೇಮಸ್. ಎಲ್ಲ ಇಲ್ಲಿ ಸುಮಾರು ಧಾಬಾ ಇದೆ, ಬಟ್ ಈ ಜಾಗ ತುಂಬಾ ಹಳೇದು. ಹೌದು ಸರ್. ನನಗೆ ಚಿತ್ರದುರ್ಗದಲ್ಲಿ ಹೇಳಿ ಕಳಿಸಿದ್ರು. ಹೌದು ಸರ್. ಏನ್ ಅಷ್ಟು ಸ್ಪೆಷಲ್? ಏನ್ ದಾಲಿನ ಸ್ಪೆಷಲ್ ಸರ್, ದಾಲ್ ಅದೇನಿದೆ ಮೈಮೆ ಗೊತ್ತಿಲ್ಲ. ಎಲ್ಲಾ ಇದರಿಂದ ನನ್ನಿಂದ ಒಂದು 10 ಹೋಟ್ಲ್ ಆಗಿದಾವೆ, LP ಹೋಟ್ಲ್ ಅಂತ ಹೇಳಿ ನನ್ನ ಹೆಸರೇ ಇಟ್ಕೊಂಡಿದ್ದಾರೆ. ಓಕೆ, ಎಲ್ಲ ಫೇಮಸ್ ಆಗಿದೆ. ಓಕೆ, ಇಲ್ಲಿ ಕ್ಲೀನು ಎಲ್ಲ ಚೆನ್ನಾಗಿದೆ. ಅದ್ರಲ್ಲಿಂದ ಫ್ಯಾಮಿಲಿನೇ ಬರೋದಿಲ್ಲ ಜಾಸ್ತಿ. ಡ್ರಿಂಕ್ಸ್ ಅಲೋ ಮಾಡೋದಿಲ್ಲ, ಡ್ರಿಂಕ್ಸ್ ತರಿಸ್ಕೊಡೋದಿಲ್ಲ. ಯಾರನ್ನ ಬಲಂತ ಬಂದ್ ಕುಡಿದ್ರೆ ಅವ್ರು ಕುಡ್ದು ಹೋಗ್ತಾರೆ ಅಷ್ಟೇ. ನೀವು ಪರ್ಮಿಷನ್ ಯಾಕಂದ್ರೆ ಫ್ಯಾಮಿಲಿ ಬರ್ತಾರಲ್ಲ. ಹೌದೌದು, ಫ್ಯಾಮಿಲಿ ಬರೋದ್ರಿಂದ ತೊಂದರೆ ಆಗುತ್ತೆ. ಓಕೆ. ಇನ್ನು ನಿಮ್ದು ನೋಡಿದ್ರೆ ಎಲ್ಲಾನು ಕಟ್ಟಿಗೆ ಎಲ್ಲ ಯೂಸ್ ಮಾಡ್ಕೊಂಡು ಮಾಡ್ತಾರೆ, ಸ್ಟವ್ ಯೂಸ್ ಮಾಡಲ್ವಾ? ಎಲ್ಲ ಕಟ್ಟಿಗೆನಲ್ಲೇ, ಗ್ಯಾಸ್ ಯೂಸ್ ಮಾಡೋದಿಲ್ಲ. ಓಕೆ, ಕಟ್ಟಿಗೆನಲ್ಲಿ ಮಾಡೋದ್ರಿಂದ ಟೇಸ್ಟ್ ಬಹಳ ಚೆನ್ನಾಗಿರುತ್ತೆ. ಅದರಿಂದ ಅದನ್ನೇ ಉಪಯೋಗಿಸ್ತಾ ಇದ್ವಿ. ಓಕೆ, ಎಲ್ಲ ಬಂದಾರೆಲ್ಲ ಒಂದು 100 ಗಿರಾಕಿ ಬಂದ್ರೆ 100 ಗಿರಾಕಿನ ಯಾರು ಮಾತಾಡೋದಿಲ್ಲ. ಓಕೆ, ಎಲ್ಲ ಥ್ಯಾಂಕ್ಸ್ ಹೇಳೋಗ್ತಾರೆ, ಚೆನ್ನಾಗೈತೆ ಊಟ, ಚೆನ್ನಾಗೈತೆ, ದಾಲ್ ರೊಟ್ಟಿ ಚೆನ್ನಾಗೈತೆ ನಿಮ್ಮ ಹತ್ರ ಅಂತ ಹೇಳಿ ಹೇಳೋಗ್ತಾರೆ. ಸ್ಟವ್ ಅಲ್ಲಿ ಮಾಡಿದ್ರೆ ಕೆಲಸ ಬೇಗ ಆಗುತ್ತಲ್ಲ? ಆಗುತ್ತೆ, ಅದ್ರ ಟೇಸ್ಟ್ ಬರೋದಿಲ್ಲ. ಒಲೆನಲ್ಲಿ ಟೇಸ್ಟ್ ಬರುತ್ತೆ. ಮೊದ್ಲೆಲ್ಲ ಹಿಂದೆ ಮಟನ್ ಮಾಡಿದ್ರೆ, ಚಿಕನ್ ಉಳ್ಳಿದು ಬೇಯಿಸಿ ಇದ್ ಮಾಡಿದ್ರೆ ಹಳ್ಳಿಗಳಲ್ಲಿ 1 ಮನೆಯಿಂದ 10 ಮನೆಗೆ ವಾಸನೆ ಹೋಗೋದು. ಆ ಟೈಪ್ ನಮ್ಮ ಮನೇಲಿ ದಾಲ್ ರೊಟ್ಟಿ ಮಾತ್ರ ಫೇಮಸ್ ಇದೆ. ಓಕೆ, ಇದ್ರ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ ಕರೆಕ್ಟ್ ಆಗಿ? ಇದು ಕರೆಕ್ಟ್ ಆಗಿ ಚಳ್ಳಕೆರೆಯಿಂದ 3 ಕಿಲೋಮೀಟರ್. ಓಕೆ, LP ಕಾಟೇಜ್ ಅಂತ ಹೇಳಿ ಗೂಗಲ್ ಅಲ್ಲಿ ಇದೆ. ಗೂಗಲ್ ಅಲ್ಲಿ ಇದೆ. ಓಕೆ, ಆಮೇಲೆ ನಮ್ದೆಲ್ಲ ತಗೊಂಡಿದ್ದಾರೆ, LP ಡಾಬಾ ಅಂತ ಮಾಡ್ತಾ ಇದಾರೆ ಕೆಲವರು, LP ಕಾಟೇಜ್ ಅಂತ ಮಾಡ್ತಾರೆ. ನನ್ನ ಹೆಸರು ಇಟ್ಕೊಂಡು ಒಂದು 7-8 ಹೋಟ್ಲು. ಚಿತ್ರದುರ್ಗ ಡಿಸ್ಟಿಕ್, ಬೆಂಗಳೂರಿನಲ್ಲಿ ಇದೆ ಒಂದು, ಯಶವಂತಪುರನಲ್ಲಿ ನಮ್ಮ ಹೋಟ್ಲೆ ಹೆಸರು ಇಟ್ಕೊಂಡಿದ್ದಾರೆ. ಹೊಸದುರ್ಗದಲ್ಲಿ ಇದೆ, ಎಲ್ಲ ಹೆಸರು ಇಟ್ಕೊಂಡು ನಮ್ಮ. ಟೈಮಿಂಗ್ ಸರ್? ಟೈಮಿಂಗ್ಸ್ ಬೆಳಿಗ್ಗೆ 12 ಗಂಟೆ ಊಟದಿಂದ ರಾತ್ರಿ 11:30 12 ಗಂಟೆವರೆಗೂ. 12 ಗಂಟೆವರೆಗೂ. ರಜೆ ಗೀಜೆ ಏನಾದ್ರು ಇದೆಯಾ? ರಜೆ ಏನಾದ್ರು ಇದೆಯಾ? ರಜಾನೇ ಇಲ್ಲ, ಉಗಾದಿ ಹಬ್ಬಕ್ಕೆ ಮಾತ್ರ ರಜಾ. ಎಲ್ಲಾ ದಿವಸ ಓಪನ್? ಎಲ್ಲಾ ದಿವಸ ಓಪನ್. ಓಕೆ, ನಮ್ ಗಿರಾಕಿ ಚೆನ್ನಾಗಿರ್ಬೇಕಲ್ಲ, ಆಶೀರ್ವಾದ ಕೊಡ್ತಾರಲ್ಲ. ನಾನೊಬ್ಬ ಚಿಕ್ಕಂದ್ಲಿಂದ ಒಂದು ಮಿಲ್ಗೆ ಹೋಗ್ತಿದ್ದೆ ಕೆಲ್ಸಕ್ಕೆ. ಆ ಮಿಲ್ನಿಂದ ಇಷ್ಟು ಜನ ನನಗೆ ಪರಿಚಯ ಆದ್ರಲ್ಲ, ಇಷ್ಟು ಚೆನ್ನಾಗಿದಾಯ್ತಲ್ಲ ಅಂತ ಹೇಳಿ ಮಾಡ್ತಾ ಇದ್ದೆ. ನಾನು ಇವತ್ತಿನ ದಿವಸ ಐಷಾರಾಮಿ ಕಾರ್ನಾಗ ಓಡಾಡ್ತೀನಿ. ಓಕೆ, ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್. ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ, ನಮ್ ಚಳ್ಳಕೆರೆಯಲ್ಲಿ ಒಡ ಹುಟ್ಟಿದವರು ಪಿಕ್ಚರ್ ಹಾಕಿದ್ರು. 100 ಡೇಸ್ಗೆ ಪಿಕ್ಚರ್ ಬಂದಿದ್ರು ರಾಜ್ಕುಮಾರ್ ಅವರು.
ರಾಜ್ಕುಮಾರ್ ಅಣ್ಣವ್ರದ್ದು. ಓಕೆ. ಅಣ್ಣನವ್ರು ಬಂದಿದ್ರು. ಹಾ. ಅವತ್ತು ನನಗೆ ಹೋಟ್ಲ್ ಓಪನ್ ಅವತ್ತು ಬಂದಿದ್ದ ದಿವಸನ ಅವರು ಇದ್ ಮಾಡಿ ನನಗೆ ಆಶೀರ್ವಾದ ಮಾಡಿ ಹೋದ್ರು. ಅವತ್ತಿನಿಂದ ಇವತ್ತಿನವರೆಗೂ ಅದೇ ಅದೃಷ್ಟ ಐತೆ ನನಗೆ ಅಂತಂದು. ಅವಾಗ ಶುರು ಮಾಡಿ ಇವಾಗ ಒಲೆ ಉರಿಯಲಿ ಅವತ್ತಿನಿಂದ ಒಲೆ ಉರಿದಿದ್ದು ಇವತ್ತಿನವರೆಗೂ ರಾತ್ರಿ ಆಗ್ಲೂ ನಡೀತೈತೆ, ಚೆನ್ನಾಗಿ ನಡೀತೈತೆ. ಅವ್ರ ಆಶೀರ್ವಾದ ಬಹಳ ಅಂದ್ರೆ ಹೇಳ್ಬಾರ್ದು. ಓಕೆ, ತುಂಬಾ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ರೆಕಾರ್ಡ್ ಮಾಡಿ. ಗೈಸ್ ನೋಡ್ತಾರೆ KFC, ಇದು ಕನ್ನಡ ಫುಡ್ ಚಾನಲ್ ಗುರು. ಟಾಟಾ, ಬಾಯ್ ಬಾಯ್.